ಓಂ ಗಂಗನಪತಿಯೇ ನಮಃ. ಜೈ ಶ್ರೀ ಕೃಷ್ಣ. ಓಂ ದುಂ ದುರ್ಗಾಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 18 ಶ್ಲೋಕ 16ರಿಂದ ಆರಂಭ ಮಾಡಲಿಕ್ಕಿದ್ದೇವೆ. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸಹ ಪಶ್ಯತಿ ದುರ್ಮತಿಃ. ಆದ್ದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತು ಸ್ಥಿತಿಯನ್ನು ಕಾಣಲಾರ. ಈಗ ಈ 5 ಅಂಶಗಳು ಯಾವುದು? ನಾವು ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಈಗಾಗಲೇ ಉಲ್ಲೇಖ ಮಾಡಿದ್ದೇವೆ. ಕರ್ಮಸ್ಥಳ ಅಂದರೆ ನಮ್ಮ ದೇಹ, ಮನುಷ್ಯನ ದೇಹ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು, ಕಟ್ಟಕಡೆಯದಾಗಿ ಪರಮಾತ್ಮ. ಇದು 5 ಒಂದು ಕ್ರಿಯೆಯ 5 ಅಂಶಗಳಾಗಿರುತ್ತವೆ. ಸೊ ಇದು ಎಲ್ಲ ಸೇರಿದಾಗ ಆಗುವಂತಹ ಪರಿಣಾಮ. ಆದರೆ ಮನುಷ್ಯ ಏನು ಅಂದ್ಕೊಳ್ತಾನೆ? ಪರಿಣಾಮಕ್ಕೆ ತಾನೊಬ್ಬನೇ ಕಾರಣ ಅಂದ್ಕೊಳ್ತಾನೆ. ಹಾಗಾಗಿ ಇಲ್ಲಿ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಪರಮಾತ್ಮನು ಮಿತ್ರನಾಗಿ ಒಳಗಡೆ ಕುಳಿತು ತನ್ನ ಅಂದರೆ ಮನುಷ್ಯನ ಕರ್ಮಗಳನ್ನು ನಿರ್ವಹಿಸುತ್ತಿದ್ದಾನೆ ಎನ್ನುವುದನ್ನು ಮೂರ್ಖ ಅರ್ಥ ಮಾಡಿಕೊಳ್ಳಲಾರ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಇವು ಐಹಿಕ ಕಾರಣಗಳಾದರೂ ದೇವೋತ್ತಮ ಪರಮ ಪುರುಷನೇ ಅಂತಿಮ ಕಾರಣ. ಆದ್ದರಿಂದ ಮನುಷ್ಯನು 4 ಐಹಿಕ ಕಾರಣಗಳನ್ನು ಮಾತ್ರ ಅಲ್ಲದೆ ಕಾರ್ಯಸಾಧಕ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮೋನ್ನತನನ್ನು ಕಾಣಲಾರದವನು ತಾನೇ ಕರ್ತ ಎಂದು ಭಾವಿಸುತ್ತಾನೆ. ಶ್ಲೋಕ 17. ಯಸ್ಯ ನ ಅಹಂಕೃತಃ ಭಾವಃ ಬುದ್ಧಿಃ ಯಸ್ಯ ನ ಲಿಪ್ಯತೆ ಹತ್ವಾ ಅಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ. ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಈಗ ಯುದ್ಧ ಮಾಡಬಾರದೆಂಬ ಭಾವನೆಯು ಅಹಂಕಾರದಿಂದ ಬಂದದ್ದು ಎಂದು ಪ್ರಭು ಅರ್ಜುನನಿಗೆ ತಿಳಿಸುತ್ತಾನೆ. ಅರ್ಜುನನು ತಾನೇ ಕರ್ಮಕರ್ತೃ ಎಂದು ಯೋಚಿಸಿದ. ಆದರೆ ಅಂತರಂಗದಲ್ಲಿ, ಬಹಿರಂಗದಲ್ಲಿ ಇರುವ ಪರಮ ಅನುಮತಿಯನ್ನು ಅವನು ಗಮನಿಸಲಿಲ್ಲ. ಪರಮ ಆಜ್ಞೆ ಇದೆ ಎನ್ನುವುದನ್ನು ಮನುಷ್ಯನು ತಿಳಿದಿದ್ದರೆ ಅವನು ಏಕೆ ಕರ್ಮ ಮಾಡಬೇಕು? ಆದರೆ ಕರ್ಮದ ಸಾಧನೆಗಳನ್ನು ತಾನೇ ಕರ್ತನೆನ್ನುವುದನ್ನು ಮತ್ತು ಪರಮ ಪ್ರಭು ಪರಮ ಅನುಮತಿಯನ್ನು ಕೊಡುವವನು ಎನ್ನುವುದನ್ನು ತಿಳಿದವನು ಏನನ್ನೇ ಮಾಡಲಿ ಪರಿಪೂರ್ಣನಾಗಿರುತ್ತಾನೆ. ಪರಮಾತ್ಮನ ಅಥವಾ ದೇವೋತ್ತಮ ಪರಮ ಪುರುಷನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಕೊಂದರೂ ಕೊಲ್ಲುವುದಿಲ್ಲ. ಹಾಗೆ ಕೊಂದದ್ದರ ಪ್ರತಿಕ್ರಿಯೆಯಿಂದ ಅವನ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಸಿಪಾಯಿಯು ಮೇಲಧಿಕಾರಿಯ ಆಜ್ಞೆಯಂತೆ ಕೊಂದಾಗ ಅವನ ವಿಷಯಕ್ಕೆ ಶಿಕ್ಷೆ ಕೊಡುವಂತಿಲ್ಲ. ಆದರೆ ಸಿಪಾಯಿಯು ವೈಯಕ್ತಿಕ ಕಾರಣಕ್ಕಾಗಿ ಕೊಂದರೆ ನಿಶ್ಚಯವಾಗಿಯೂ ನ್ಯಾಯಾಲಯ ಅವನ ವಿಷಯದಲ್ಲಿ ದಂಡನೆ ವಿಧಿಸುತ್ತದೆ. ಶ್ಲೋಕ 18. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾ ಕರ್ಮಚೋದನ ಕರಣಂ ಕರ್ಮಕರ್ತ ಇತಿ ತ್ರಿವಿಧಃ ಕರ್ಮ ಸಂಗ್ರಹ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ದೈನಂದಿನ ಕರ್ಮಕ್ಕೆ 3 ಬಗೆಯ ಪ್ರೇರಣೆಗಳುಂಟು: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಕರ್ಮ ಸಾಧನಗಳು, ಕರ್ಮ ಮತ್ತು ಕರ್ತ ಇವನ್ನು ಕರ್ಮದ ಘಟಕಗಳು ಎನ್ನುತ್ತಾರೆ. ಯಾವುದೇ ಮನುಷ್ಯನು ಮಾಡಿದ ಕರ್ಮಕ್ಕೆ ಈ ಅಂಶಗಳುಂಟು. ಕರ್ಮ ಮಾಡುವ ಮೊದಲು ಯಾವುದಾದರೂ ಪ್ರೇರಣೆ ಇರುತ್ತದೆ. ಇದನ್ನು ಸ್ಫೂರ್ತಿ ಎಂದು ಕರೆಯುತ್ತಾರೆ. ವಾಸ್ತವವಾಗಿ ಕೆಲಸ ಮಾಡುವ ಮೊದಲು ಕಂಡುಕೊಂಡ ಪರಿಹಾರಗಳು ಕರ್ಮದ ಒಂದು ಸೂಕ್ಷ್ಮ ರೂಪ. ಆನಂತರ ಕರ್ಮ ಕಾರ್ಯರೂಪವನ್ನು ಪಡೆಯುತ್ತದೆ. ಮೊದಲು ಮನುಷ್ಯನು ವಿಚಾರ, ಭಾವ ಮತ್ತು ಸಂಕಲ್ಪ ಇವುಗಳ ಮಾನಸಿಕ ಪ್ರಕ್ರಿಯೆಗಳನ್ನು ಅನುಭವಿಸಬೇಕು. ಇದಕ್ಕೆ ಪ್ರೇರಣೆ ಎಂದು ಹೆಸರು. ಕರ್ಮಕ್ಕೆ ಸ್ಫೂರ್ತಿಯು ಧರ್ಮ ಗ್ರಂಥದಿಂದ ಬರಲಿ, ಗುರುವಿನ ಉಪದೇಶದಿಂದ ಬರಲಿ, ಅದು ಒಂದೇ. ಸ್ಫೂರ್ತಿಯೂ ಇದ್ದು ಕರ್ಮವೂ ಇದ್ದಾಗ ವಾಸ್ತವ ಚಟುವಟಿಕೆಯೂ ಮನಸ್ಸು ಸೇರಿದಂತೆ ಇಂದ್ರಿಯಗಳ ನೆರವಿನಿಂದ ಆಗುತ್ತದೆ. ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ. ಒಂದು ಕಾರ್ಯದ ಎಲ್ಲ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮ ಸಂಗ್ರಹ ಎಂದು ಕರೆಯುತ್ತಾರೆ.
ಶ್ಲೋಕ 19. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧಾ ಏವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನೇ ಅಪಿ. ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ. 14ನೇ ಅಧ್ಯಾಯದಲ್ಲಿ ಐಹಿಕ ಪ್ರಕೃತಿಯ 3 ಗುಣಗಳ ವಿಭಾಗಗಳನ್ನು ವಿವರವಾಗಿ ವರ್ಣಿಸಲಾಗಿದೆ. ಸತ್ವಗುಣ ಪ್ರಕಾಶಮಾನವಾದದ್ದು, ರಾಜಸ ಗುಣವು ಪ್ರಾಪಂಚಿಕವಾದದ್ದು ಮತ್ತು ತಾಮಸ ಗುಣದಿಂದ ಸೋಮಾರಿತನ ಮತ್ತು ಜಡತ್ವಗಳು ಉಂಟಾಗುತ್ತವೆ ಎಂದು ಆ ಅಧ್ಯಾಯದಲ್ಲಿ ಹೇಳಿದೆ. ಐಹಿಕ ಪ್ರಕೃತಿಯ ಗುಣಗಳೆಲ್ಲ ಬಂಧಿಸುವಂಥದ್ದು. ಅವು ಮುಕ್ತಿಯ ಮೂಲಗಳಲ್ಲ. ಸತ್ವಗುಣದಲ್ಲಿ ಸಹ ಮನುಷ್ಯನು ಬದ್ಧನಾಗುತ್ತಾನೆ. 17ನೆಯ ಅಧ್ಯಾಯದಲ್ಲಿ ಐಹಿಕ ಪ್ರಕೃತಿಯ ವಿವಿಧ ಬಗೆಗಳ ಮನುಷ್ಯರು ಅನುಸರಿಸುವ ವಿವಿಧ ರೀತಿಗಳ ಪೂಜೆಯನ್ನು ವರ್ಣಿಸಲಾಯಿತು. ಈ ಶ್ಲೋಕದಲ್ಲಿ ಪ್ರಭು ತಾನು ಗುಣತ್ರಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಗೆಗಳ ಜ್ಞಾನ, ಕರ್ತರು ಮತ್ತು ಕರ್ಮ ಇವುಗಳನ್ನು ಕುರಿತು ಮಾತನಾಡಲು ಬಯಸುವುದಾಗಿ ಹೇಳುತ್ತಾನೆ. ಶ್ಲೋಕ 20. ಸರ್ವಭೂತೇಷು ಯೇನ ಏಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ತತ್ ಜ್ಞಾನಂ ವಿದ್ಧಿ ಸಾತ್ವಿಕಂ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನ ಎಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಜೀವಿಯು ದೇವತೆಯಾಗಿರಲಿ, ಮನುಷ್ಯನಾಗಿರಲಿ, ಪಕ್ಷಿಯಾಗಿರಲಿ, ಪ್ರಾಣಿಯಾಗಿರಲಿ, ಜಲಜೀವಿಯಾಗಿರಲಿ, ಸಸ್ಯವಾಗಿರಲಿ, ಎಲ್ಲ ಜೀವಿಗಳಲ್ಲಿಯೂ ಒಬ್ಬನೇ ಜೀವಾತ್ಮನನ್ನು ಕಾಣುವವನು ಸಾತ್ವಿಕ ಜ್ಞಾನವನ್ನು ಹೊಂದಿದವನು. ಅವರವರ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ದೇಹಗಳಿದ್ದರೂ ಎಲ್ಲ ಜೀವಿಗಳಲ್ಲಿ ಒಬ್ಬನೇ ಜೀವಾತ್ಮನಿದ್ದಾನೆ. 7ನೇ ಅಧ್ಯಾಯದಲ್ಲಿ ವರ್ಣಿಸಿದಂತೆ ಪ್ರತಿಯೊಂದು ದೇಹದಲ್ಲಿ ಜೀವಶಕ್ತಿಯ ಅಭಿವ್ಯಕ್ತಿಗೆ ಕಾರಣ ಪರಮಪ್ರಭುವಿನ ಒಂದು ಉತ್ತಮ ಶ್ರೇಷ್ಠ ಪ್ರಕೃತಿ. ಹೀಗೆ ಎಲ್ಲ ದೇಹಗಳಲ್ಲಿಯೂ ಒಂದು ಉತ್ತಮ ಪ್ರಕೃತಿಯನ್ನು, ಜೀವಶಕ್ತಿಯನ್ನು ಕಾಣುವುದು ಸಾತ್ವಿಕವಾದದ್ದು. ದೇಹಗಳು ನಾಶವಾಗುವುದಾದರೂ ಆ ಜೀವ ಚೈತನ್ಯವು ಅವಿನಾಶಿ. ದೇಹಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಬದ್ಧ ಜೀವನದಲ್ಲಿ ಐಹಿಕ ಅಸ್ತಿತ್ವದ ಹಲವಾರು ರೂಪಗಳಿರುವುದರಿಂದ ಜೀವಶಕ್ತಿಯು ವಿಭಾಗವಾದಂತೆ ಕಾಣುತ್ತದೆ. ಇಂತಹ ನಿರಾಕಾರ ಜ್ಞಾನವು ಆತ್ಮ ಸಾಕ್ಷಾತ್ಕಾರದ ಒಂದು ಮುಖ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.